ಸುಮಾರು ದಿನಗಳಿಂದ ರೈತ ಸಂಘದವರು ಮತ್ತೆ ಸಾರ್ವಜನಿಕರು ನಮಗೆ ಮನವಿಗಳನ್ನು ಸಲ್ಲಿಸ್ತಾನೆ ಬಂದಿದ್ದಾರೆ. ದೇವರಾಯ ಸಮುದ್ರ ಗ್ರಾಮದ ಸರ್ವೆ ನಂಬರ್ 115, 112ರಲ್ಲಿ ಸರ್ಕಾರಿ ಗೋಮಾಳ ಒತ್ತುವರಿ ಮಾಡಿರುವುದನ್ನು ತೆರವುಗೊಳಿಸುವುದರ ಬಗ್ಗೆ ನಾವು ಸುಮಾರು ದಿನಗಳಿಂದ ಎಲ್ಲ ದಾಖಲೆಗಳ ನೈಜತೆಗಳನ್ನು ಪರಿಶೀಲನೆ ಮಾಡ್ಕೊಂಡಿರ್ತೀವಿ. ನಮ್ಮ ಆಫೀಸಲ್ಲಿ ಇರ್ತಕ್ಕಂಥ ರಿಜಿಸ್ಟರ್ಗಳನ್ನು ಪರಿಶೀಲನೆ ಮಾಡಿ ಪ್ರತಿ ಮಂಜೂರಿದಾರನಿಗೆ ಎಷ್ಟು ವಿಸ್ತೀರ್ಣ ಮಂಜೂರಾಗಿದೆ ಅಂತಕ್ಕಂಥ ಒಂದು ಅಂಕಿಅಂಶಗಳ ಸಮೇತ ನಾವು ಎಲ್ಲ ನೀಲನಕ್ಷೆಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇನ್ನು ಮುಂದೆ ಇವತ್ತಿನ ದಿನದಿಂದ ನಾವು ಚಾಲನೆ ಮಾಡ್ತಾ ಇದ್ದೀವಿ. ಇನ್ನು ಮುಂದೆ ದೇವರಾಯ ಸಮುದ್ರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಗೋಮಾಳ ಜಮೀನನ್ನು ಅವರು ಮಂಜೂರಿ ಆಗಿರೋದಕ್ಕಿಂತಲೂ ಹೆಚ್ಚು ಜಮೀನನ್ನು ಯಾರು ಒತ್ತುವರಿ ಮಾಡ್ಕೊಂಡಿರ್ತಾರೋ ಖಂಡಿತವಾಗ್ಲೂ ನಾವು ಅವ್ರಿಗೆ ನೋಟಿಸ್ ಕೊಡ್ತೀವಿ. ಅವ್ರ ಮುಂದೆನೇ ಸರ್ವೆ ಮಾಡ್ತೀವಿ. ಅವರು ಹೆಚ್ಚು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದೇ ಆದಲ್ಲಿ ತಕ್ಷಣ ಅವರು ಅದನ್ನು ಬಿಟ್ಕೊಡ್ಬೇಕು. ಯಾಕಂದರೆ ಈ ರೋಡ್ ಸೈಡ್ ಇರ್ತಕ್ಕಂಥ ಸುಮಾರು ಜಮೀನು ಲಕ್ಷಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನಾಗಿದ್ದು ಯಾರೂ ಕೂಡ ಒತ್ತುವರಿ ಮಾಡ್ಕೊಳ್ತಕ್ಕಂಥದ್ದು ಸಮಂಜಸ ಅಲ್ಲ. ಸೊ ನಾವು ದಾಖಲೆಗಳನ್ನೆಲ್ಲ ಪರಿಶೀಲನೆ ಮಾಡ್ತೀವಿ. ಪ್ರತಿಯೊಬ್ಬರೂ ಕೂಡ ಅಷ್ಟೇ, ನಾವು ನೋಟಿಸ್ ಕೊಟ್ಟಾಗ ಅವರು ಬರಬೇಕಾಗ್ತದೆ. ಅವರ ಸಮ್ಮುಖದಲ್ಲೇ ನಾವು ಸರ್ವೇಯರ್ ಮುಖಾಂತರ ಅಳತೆ ಮಾಡಿಸಿ ಹೆಚ್ಚುವರಿ ಜಮೀನಿದ್ರೆ ಅದನ್ನು ನಾವು ನಮ್ಮ ಸರ್ಕಾರದ ವಶಕ್ಕೆ ಪಡ್ಕೊತೀವಿ. ಅದೇ ರೀತಿ ಕೆಲವೊಂದು ದಾಖಲೆಗಳು ನಾವು ಪರಿಶೀಲನೆ ಮಾಡ್ತಾ ಹೋದಾಗ ನೈಜತೆ ಇಲ್ಲದೆ ಇರೋದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಅಂಥ ನೈಜತೆ ಇಲ್ಲದೆ ಇರತಕ್ಕಂಥ ಡಾಕ್ಯುಮೆಂಟ್ಗಳು ನಮ್ಮ ಗಮನಕ್ಕೆ ಬಂದಿದೆ. ಸೊ ಆ ಒಂದು ದಾಖಲೆಗಳನ್ನು ನಾವು AC ರವರಿಗೆ 108K ವಜಾ ಮಾಡೋದಕ್ಕೆ AC ರವರಿಗೆ ನಾವು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸ್ತೀವಿ. ನಾವು ಇಷ್ಟು ದಿನ ಸುಮಾರು 3-4 ತಿಂಗಳು ಬೇಕಾಯಿತು ನಮಗೆ ಈ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ. ಈಗ ಎಲ್ಲವನ್ನ ಪರಿಶೀಲನೆ ಮಾಡಿದ್ದೀವಿ. ಯಾವುದು ನೈಜವಾದ ಡಾಕ್ಯುಮೆಂಟು, ಯಾವುದು ಅಕ್ರಮವಾಗಿ ಮಂಜೂರಾಗಿದೆ ಅಂತಕ್ಕಂಥದ್ದು ನಾವೀಗ ಗುರುತಿಸಿದ್ದೀವಿ. ಸೊ ಇದನ್ನು ನಾವು 2-3 ತಿಂಗಳಲ್ಲೇ ಎಲ್ಲ ಇಡೀ ದೇವರಾಯ ಸಮುದ್ರದಲ್ಲಿ ಎಷ್ಟು ಗೋಮಾಳ ಜಮೀನು ಅಕ್ರಮವಾಗಿ ಒತ್ತುವರಿ ಆಗಿದೆಯೋ ಅದನ್ನು ನಾವು ಬಿಡಿಸ್ತೀವಿ.